ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆದರವಾದ ಸ್ವಾಗತ. ಇಂದಿನ ಹೊಸ ವಿಡಿಯೋ ತರಾವರಿ ತಿಂಡಿ ತಿನಿಸು. ಇದು ನನ್ನ ಬಹುದಿನದ ಕನಸಾಗಿತ್ತು. ತರಾವರಿ ತಿಂಡಿ ತಿನಿಸಿನ ಬಗ್ಗೆ ಒಂದು ವಿಡಿಯೋವನ್ನು ಮಾಡುವುದು ತುಂಬ ದಿನದ ಕನಸಾಗಿತ್ತು. ಅದು ಇವತ್ತು ಯಶಸ್ವಿಯಾಗುತ್ತದೆ. ತುಂಬ ಸಂತೋಷದ ಕ್ಷಣಗಳನ್ನು ನಾನು ಅನುಭವಿಸುತ್ತಿದ್ದೇನೆ. ತರಾವರಿ ತಿಂಡಿ ತಿನಿಸು ಎಂದಾಕ್ಷಣ ನಮಗೆ ನೆನಪಾಗುವುದು ಬೇಕ್ರಿ, ಪಿಜ್ಜಾ, ಬರ್ಗರ್ಸ್, ನ್ಯೂಡಲ್, ಪಾನಿಪುರಿ, ಸ್ವೀಟ್ಸ್, ಬೇಕರೀಸ್, ಕುಕ್ಕೀಸ್ ಈ ಥರ ಅನೇಕ ತಿಂಡಿ ತಿನಿಸುಗಳ ಬಗ್ಗೆ ನೆನಪಾಗುತ್ತದೆ. ಇಂದು 2025ರಲ್ಲಿರುವ ನಮಗೆ ಹಿಂದೆ 2025ಕ್ಕಿಂತ 10 ವರ್ಷ ಹಿಂದಿನ ನೆನಪುಗಳನ್ನು ನೀವು ಸ್ವಲ್ಪ ನೆನಪಿಸಿಕೊಳ್ಳಿ. ಆಗಿನ ಕಾಲದಲ್ಲಿ ಈ ಥರದ ತಿಂಡಿ ತಿನಿಸುಗಳು ಇದ್ದವೇ? ನಮ್ಮ ತಂದೆ ತಾಯಿಗಳು, ಅಜ್ಜಿ ಈ ಥರದ ತಿನಿಸುಗಳನ್ನು ನಮಗೆ ಕೊಡುತ್ತಿದ್ದರೆ ಇಂದಿನ ಮಕ್ಕಳು ಏಕೆ ಹೀಗೆ ತಿಂಡಿ ಪೋತುಗರಾಗಿ ತಂದೆ ತಾಯಿಗಳನ್ನು ಪೀಡಿಸುತ್ತಿದ್ದಾರೆ ಎಂಬ ಪ್ರಶ್ನೆಗೆ ನಿಮ್ಮಲ್ಲೇ ನೀವು ಉತ್ತರವನ್ನು ಕಂಡುಕೊಳ್ಳಬೇಕಾಗುತ್ತದೆ. ಹಿಂದೆ 10 ವರ್ಷದ ಹಿಂದೆ ತಿಂಡಿ ತಿನಿಸು ಎಂದಾಕ್ಷಣ ಮೊದಲು ನೆನಪಾಗುವುದು ಅಜ್ಜಿಯ ಮನೆ, ಅಜ್ಜಿಯ ಜೊತೆ ಕಳೆದ ಸುಂದರವಾದ ನೆನಪುಗಳು. ಇವು ಯಾವಾಗಲೂ ಸಹ ಸುಮಧುರವಾದ ನೆನಪುಗಳನ್ನು ನಮ್ಮ ಮನಸ್ಸಿನಲ್ಲಿ ಉಳಿಸುವುದುಂಟು. ನನ್ನ ಅಜ್ಜಿ ಎಂದ ಕೂಡಲೇ ನನ್ನ ಅಜ್ಜಿ ಒಂದು ಸುಮಧುರವಾದ ನೆನಪು ನನಗೆ. ನಮ್ಮ ಅಜ್ಜಿ ಪ್ರತಿದಿನ ಬೆಳಗ್ಗೆ 1 kgಯಷ್ಟು ಕಾಳುಗಳನ್ನು ಮಣ್ಣಿನ ಮಡಿಕೆಯಲ್ಲಿ ಕಟ್ಟಿಗೆ ಒಲೆಯ ಮೇಲೆ ಕುದಿಸುತ್ತಿದ್ದಳು. ಅದರ ಪಕ್ಕದ ಒಲೆಯಲ್ಲಿ ರೊಟ್ಟಿಯನ್ನು ಮಾಡುತ್ತಿದ್ದಳು. ಅಜ್ಜಿಗೆ ನಾವು 5 ಜನ ಮೊಮ್ಮಕ್ಕಳು. ಅತ್ತೆಯ ಜೊತೆ ಸೇರಿ 6 ಜನ ಮಕ್ಕಳು ಮನೆಯಲ್ಲಿ. ಬೆಳಗಿನ ಸುಮಾರು 8 ಗಂಟೆಗೆ ಮಕ್ಕಳೆಲ್ಲ ಎದ್ದು ಅಜ್ಜಿಗೆ ತಿಂಡಿ ಕೊಡಲು ಕೇಳುತ್ತಿದ್ದರು. ಬಹುಶಃ ನಾವು ತಿಂಡಿ ಕೊಡಲು ಕೇಳುತ್ತಿರಲಿಲ್ಲ. ಹಲ್ಲುಜ್ಜಿದಾಕ್ಷಣ ಅಜ್ಜಿ 5 ಬಟ್ಟಲುನಲ್ಲಿ ಕಾಳುಗಳನ್ನು, ಕುದಿಸಿದ ಕಾಳುಗಳ ಜೊತೆ ಉಪ್ಪನ್ನು ಸೇರಿಸಿ ಒಂದು ಚಮಚೆಯನ್ನು ಇಟ್ಟು ಒಂದು ದೊಡ್ಡ ಪಡಸಾಲೆಯಲ್ಲಿ ನಮ್ಮ 6 ಜನ ಮಕ್ಕಳನ್ನು ಕೂರಿಸುತ್ತಿದ್ದಳು. ಒಂದು ದಿನ ಹೆಸರು ಕಾಳು, ಕುದಿಸಿದ ಕಾಳು, ಬೇಳೆ, ಅಲಸಂದಿ ಕಾಳು, ಅವರೆಕಾಳು, ಕಡಲೆಕಾಳು ಹೀಗೆ ಪ್ರತಿದಿನ ಒಂದೊಂದು ಕಾಳನ್ನು ಕುದಿಸಿ 6 ಬಟ್ಟಲುಗಳಲ್ಲಿ ಹಾಕಿ ಮೇಲೆ ಉಪ್ಪನ್ನು ಹಾಕಿ ಮಕ್ಕಳಿಗೆ ತಿನ್ನಲು ಕೊಡುತ್ತಿದ್ದರು. ನಾವು ಒಂದು ದಿನ ಜಗಳ ಮಾಡಿದ ಒಬ್ಬರ ಬಟ್ಟಲನ್ನು ಒಬ್ಬರು ಕಿತ್ತುಕೊಂಡಿದ್ದ ನೆನಪು ಇಂದಿಗೂ ಕೂಡ ಇಲ್ಲ. ಬೆಳಿಗ್ಗೆ ಚಹಾ ಕುಡಿದ ನೆನಪಂತೂ ಒಮ್ಮೆಯೂ ಕೂಡ ಇಷ್ಟು ಜೀವನದಲ್ಲಿ ನೆನಪಿಗೆ ಬಂದಿರುವುದಿಲ್ಲ. ನಂತರ 10 ಗಂಟೆ ಆಗುವಷ್ಟರಲ್ಲಿ ಅಜ್ಜಿ ಬಿಸಿ ಬಿಸಿ ರೊಟ್ಟಿಗೆ ಸ್ವಲ್ಪ ಎಣ್ಣೆ ಉಪ್ಪನ್ನು ಸವರಿ ಅದನ್ನು ಸುತ್ತಿ 2 ಭಾಗಗಳನ್ನಾಗಿ ಮಾಡಿ ಆ ಕೈಯಲ್ಲೊಂದು ಈ ಕೈಯಲ್ಲೊಂದು ತಿನ್ನಲು ಕೊಡುತ್ತಿದ್ದಳು. ಆ ರುಚಿ ಇನ್ನೂ ನಾಲಿಗೆಯ ಮೇಲೆ ಸವಿಯುವುದುಂಟು. ನಂತರ ಬೆಣ್ಣೆಯನ್ನು ಮಾಡುತ್ತಿದ್ದಳು ಅಜ್ಜಿ. ಹಸಿ ಬೆಣ್ಣೆಯನ್ನು ಬಿಸಿ ರೊಟ್ಟಿಯ ಮೇಲೆ ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ರೊಟ್ಟಿಯ ತುಂಬ ಸವರಿ ಸುತ್ತಿ 2 ಭಾಗಗಳನ್ನಾಗಿ ಮಾಡಿ ಮಕ್ಕಳ ಕೈಯಲ್ಲಿ ತಿನ್ನಲು ಕೊಡುತ್ತಿದ್ದಳು. ಇದು ಒಂದು ದಿನದ ತಿನಿಸಾಯಿತು. ವಾರಕ್ಕೆ 7 ಥರ ಕಾಳುಗಳು, 7 ಥರ ತಿನಿಸಾಯಿತು. ಇನ್ನು ರೊಟ್ಟಿಯ ವಿಷಯ, ಒಂದು ಎಣ್ಣೆ ಉಪ್ಪನ್ನು ಹಚ್ಚಿ ರೊಟ್ಟಿಯನ್ನು ಕೊಡುತ್ತಿದ್ದರು. ನಂತರ ಬಿಸಿ ರೊಟ್ಟಿಗೆ ತುಪ್ಪವನ್ನು ಸವರಿ ಕೊಡುತ್ತಿದ್ದರು. ನಂತರ ಬಿಸಿ ರೊಟ್ಟಿಯ ಮೇಲೆ ಆಗ ತಾನೇ ಮಾಡಿದ ಮಜ್ಜಿಗೆಯನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಮೆತ್ತಗಾಗಿರುತ್ತಿಲ್ಲ ಅದನ್ನು ಮಕ್ಕಳಿಗೆ ತಿನ್ನಲು ಕೊಡುತ್ತಿದ್ದರು. ಮಜ್ಜಿಗೆ ಜೊತೆ ರೊಟ್ಟಿಯನ್ನು ಕಲಿಸಿ ತಿಂದರೆ ಅದು ಸ್ವರ್ಗ ಸುಖವನ್ನು ಅನುಭವಿಸಿದಷ್ಟು ಸುಖ ನಮ್ಮ ಮನಸ್ಸಿಗೆ ಸಿಗುತ್ತದೆ. ಅದು ಇಂದಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದಾಗಿ ಉಳಿದಿದೆ. ಮತ್ತು ಇನ್ನೊಂದು ತಿಂಡಿ ತಿನಿಸು ಎಂದಾಕ್ಷಣ ನೆನಪಾಗುವುದು ಅಜ್ಜ ಪೇಟೆಗೆ ಹೋದಾಗ ತರುತ್ತಿದ್ದ ಪುಟಾಣಿ. ಅಜ್ಜ ಪುಟಾಣಿಯನ್ನು ತರುತ್ತಿದ್ದ. ಅಜ್ಜಿ 6 ಬಟ್ಟಲುಗಳಲ್ಲಿ ಪುಟಾಣಿ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಒಂದು ಚಮಚೆಯನ್ನಿಟ್ಟು ಕೊಡುತ್ತಿದ್ದರು. ನಾವು ಪುಟಾಣಿಗಳನ್ನು ತಿಂದು ಅನುಭವಿಸುತ್ತಿದ್ದೆವು. ವಾರಕ್ಕೆ ಯಾವಾಗಾದರೂ ಅಜ್ಜ ಪೇಟೆಗೆ ಹೋದರೆ ನಮಗೆ ಬ್ರೆಡ್ಡನ್ನು ತರುತ್ತಿದ್ದರು ಮತ್ತು ನಾವು ಅದನ್ನು ತಿನ್ನುತ್ತಿದ್ದೆವು. ವಾರದಲ್ಲಿ 1 ದಿನ ಮಾತ್ರ ನಮಗೆ ಬ್ರೆಡ್ ತಿನ್ನುವ ಅವಕಾಶವಿರುತ್ತಿತ್ತು. ನಂತರ ಸಂಜೆ ನಾವು ಬಿಸಿ ಬಿಸಿಯಾದ ಹಾಲನ್ನು 6 ಬಟ್ಟಲು ಹಾಲಿಗೆ 6 ಬಟ್ಟಲು ಸಕ್ಕರೆ ಹಾಕಿ ಅಜ್ಜಿ ನಮಗೆ ಕೊಡುತ್ತಿದ್ದರು. ಹೀಗೆ ನಮ್ಮ ತರಾವರಿ ತಿಂಡಿ ತಿನಿಸುಗಳು ನಮಗೆ ಇರುತ್ತಿತ್ತು. ಈಗಿನ ಕಾಲಕ್ಕೆ ನೀವು ಮಕ್ಕಳಿಗೆ ಎಷ್ಟೇ ತಿಂಡಿ ತಿನಿಸು, ಪಿಜ್ಜಾ, ಬರ್ಗರ್, ನ್ಯೂಡಲ್ಸ್ ಏನೇ ತಿಂಡಿ ತಿನಿಸು ಕೊಟ್ಟರೂ ಆರೋಗ್ಯಕ್ಕೆ ಅಷ್ಟೊಂದು ಸೂಕ್ತವೆನಿಸುವುದಿಲ್ಲ. ನೀವು ಸ್ವಲ್ಪ ಹಿಂದಿನ ಸಮಯವನ್ನು ಯೋಚನೆ ಮಾಡಿ ನಿಮ್ಮ ಮಕ್ಕಳಿಗೆ ತಿಂಡಿ ತಿನಿಸಿನ
ಹೊಸ ರೂಢಿಯನ್ನು ರೂಢಿಸಿಕೊಳ್ಳಿ. ನಮ್ಮ ಬಾಲ್ಯವಂತೂ ಇದೇ ಥರ ತಿಂಡಿ ತಿನಿಸುಗಳಲ್ಲಿ ಕಳೆಯಿತು. ಯಾವುದೇ ತಿಂಡಿ ತಿನಿಸುಗಳನ್ನು ಅಜ್ಜಿ ಕೊಟ್ಟರೂ ಅದು ಪೌಷ್ಟಿಕಾಂಶಯುಕ್ತವಾಗಿರುತ್ತಿತ್ತು. ಬೆಲ್ಲ, ಈ ಥರ ಶೇಂಗಾ ಕಾಳಿನ ಉಂಡೆಗಳನ್ನು ಹೆಚ್ಚಾಗಿ ಕೊಡುತ್ತಿದ್ದರು. ಮನೆಯಲ್ಲಿರುವಂಥ ಶೇಂಗಾ ಕಾಳುಗಳನ್ನು ಹುರಿದು ಬೆಲ್ಲವನ್ನು ಸೇರಿಸಿ ಉಂಡೆಗಳನ್ನು ಮಾಡುತ್ತಿದ್ದರು. ಮಕ್ಕಳಿಗೆ ಸಂಜೆ ಶಾಲೆಯಿಂದ ಬಂದಾಕ್ಷಣ ಬೆಲ್ಲದ ಉಂಡೆಗಳನ್ನು ಕೊಡುತ್ತಿದ್ದರು. ಈ ವಿಡಿಯೋದ ಉದ್ದೇಶ ನಿಮಗೆ ಇಂದಿನ ಬದುಕಿನ ಬಗ್ಗೆ ತಿಳಿಸುವುದರಾಗಿರಲಿಲ್ಲ, ಬದಲಾಗಿ ನಮ್ಮ ಹಳ್ಳಿಯ ಜೀವನ, ನಮ್ಮ ಬಾಲ್ಯದ ಜೀವನದ ಸವಿ ನೆನಪುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವುದಾಗಿತ್ತು. ನಿಮ್ಮ ಮಕ್ಕಳ ತಿಂಡಿ ತಿನಿಸುಗಳ ಬಗ್ಗೆ ನಿಮಗೆ ಗಮನವಿರಲಿ. ಹೆಚ್ಚಾಗಿ ಪೌಷ್ಟಿಕ ಆಹಾರಗಳನ್ನು ಮಕ್ಕಳಿಗೆ ಕೊಡಿ. ಬೇಕರಿ ಐಟಮ್ಸ್ಗಳನ್ನು ಕಡಿಮೆ ಮಾಡಿ. ಮನೆಯಲ್ಲಿ ತಯಾರಿಸಿದ ಪದಾರ್ಥಗಳನ್ನು ಮಕ್ಕಳಿಗೆ ಕೊಡಿರಿ. ಇದರಿಂದ ಮಕ್ಕಳ ಪೌಷ್ಟಿಕತೆ, ಆರೋಗ್ಯ ಒಳ್ಳೆಯದಾಗುತ್ತದೆ. ನನ್ನ ಬಾಲ್ಯದ ನೆನಪುಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿರುತ್ತೇನೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸುಂದರ ಭುವನ್ ಚಾನಲನ್ನು ನೋಡಿ ಅಂತ ಹೇಳುತ್ತಾ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.